ಅಂದ್ರೆ ಮದುವೆಗಳಿಗೆ ಮಾತ್ರ ಮಾಡ್ತಾರೆ. ಇದುವರೆಗೂ ಕನ್ನಡದಲ್ಲಿ ಯಾರೆಲ್ಲ ಸೆಲೆಬ್ರಿಟಿಗಳಿಗೆ ಒಂದು ಸಿನಿಮಾಗಳಿಗೆ ಬ್ಯಾಕ್ ಎಂಡ್ ಅಲ್ಲಿ ನೀವು ಡಿಸೈನ್ ಅನ್ನ ಮಾಡಿದಿರಾ ಅಂತ? ಸಿನಿಮಾಗಳಿಗ ಅಥವಾ ಮದ್ವೆಗೆ? ಸಿನಿಮಾಗಳಿಗೆ ಯಾವೆಲ್ಲ ನಟರಿಗೆ, ಇವಾಗ ಯಶ್ ಅವ್ರಿಗೆ ಗಜಕೇಸರಿ ಅಂತ ಹೇಳಿದ್ರಿ. ಸೊ ಇವ್ರಿಗೆ ರಾಟೆ ಸಿನಿಮಾದಿಂದನೂ ಸಹ ಕಂಪ್ಲೀಟ್ ಔಟ್ಪುಟ್ ಅನ್ನ ನೀವೇ ನೋಡ್ಕೊಳ್ತಾ ಇದ್ರ. ಸೊ ನೆಕ್ಸ್ಟ್ ಅದು ಬಿಟ್ಟು ಇವರಿಬ್ಬರನ್ನ ಬಿಟ್ಟು ಬೇರೆ ಯಾವ ನಟರಿಗೆಲ್ಲ ನೀವು ಯಾವ ನಟರ ಸಿನಿಮಾಗಳಿಗೆ ನೀವು ಕೆಲಸ ಮಾಡಿದಿರಾ ಅಂತ? ಮಾಡಿದೀನಿ, ಲೈಕ್ ಲಿಟ್ರಲಿ ಎವ್ರಿಬಡಿ. ಗಣೇಶ್ ಅವ್ರು ಇರ್ಬೋದು, ದುನಿಯಾ ವಿಜಯ್ ಇರ್ಬೋದು, ದಿಗಂತ್ ಇರ್ಬೋದು, ಪ್ರಜ್ವಲ್ ದೇವರಾಜ್ ಇರ್ಬೋದು, ಎವ್ರಿಬಡಿ. ಐ ಹ್ಯಾವ್ ವರ್ಕ್ ವಿತ್ ಎವ್ರಿಬಡಿ ವಿತ್ ಇನ್ ದ ಇಂಡಸ್ಟ್ರಿ. ಸೇಮ್ ಹೀರೋಯಿನ್ಸ್ ಅಲ್ಲಿ ಕೂಡ ಎಲ್ಲರಿಗೂ ಇಂದ ಇವಾಗ ಅಮೃತ ಅವ್ರು ಇರ್ಬೋದು, ನಿಶ್ವಿಕ್ ಅವ್ರು ಇರ್ಬೋದು, ಎವ್ರಿಬಡಿ. ಆಶಿಕಾ ರಂಗನಾಥ್ ಇರ್ಬೋದು. ಆಶಿಕಾ ರಂಗನಾಥ್ ಒನ್ ಪಾಯಿಂಟಲ್ಲಿ ಐ ವಾಸ್ ಸ್ಟೈಲಿಂಗ್ ಹರ್ ಎಂಟೈರ್, ಅಂದರೆ ಎಲ್ಲ ಲುಕ್ಸ್ ಗಿಕ್ಸ್ ಎಲ್ಲ. ಅದು ಅವರು ಶರಣ್ ಅವ್ರ ಜೊತೆಗೆ ಚುಟು ಚುಟು ಸಾಂಗ್ ಎಲ್ಲ ಆದಮೇಲೆ ಐ ಡಿಡ್ ಆ ಸಿನಿಮಾ ಕೂಡ ನಾನು ಸ್ಟೈಲ್ ಮಾಡಿದ್ದೆ. ಸೊ ಅದಾದಮೇಲೆ ಆಲ್ಮೋಸ್ಟ್ ಒಂದು 2 years ನಾನು ಅವ್ರಿಗೆ ಆಲ್ಮೋಸ್ಟ್ ಅವ್ರದ್ದೆಲ್ಲ ಆಚೆ ಇವೆಂಟ್ಸು ಅದೆಲ್ಲ ಸ್ಟೈಲ್ ಮಾಡ್ತಾ ಇದ್ದೆ. ಸೊ ಐ ಇಂಡಸ್ಟ್ರಿಯಲ್ಲಿ ಅದೇ 118 ಸಿನಿಮಾ ಅಂದರೆ ನೀವೇ ಯೋಚನೆ ಮಾಡ್ಬೋದು, ಒಬ್ರದ್ದೇ ಅಷ್ಟು ಸಿನಿಮಾ ಆಗಿರೋಕ್ಕೆ ಸಾಧ್ಯ ಇಲ್ಲ. ಐ ವರ್ಕ್ ವಿತ್ ಎವ್ರಿಬಡಿ ವಿತ್ ಇನ್ ದ ಇಂಡಸ್ಟ್ರಿ. ಇವನ್ ದರ್ಶನ್ ಅವ್ರಿಗೆ ಯಜಮಾನ ಅಲ್ಲಿ, ಇನ್ನೊಂದು ಸಿನಿಮಾ ಮಾಡಿದ್ದೀನಿ, ನಂಗೆ ಸಿನಿಮಾ ಹೆಸರುಗಳೇ ಮರ್ತೋಗ್ತಾ ಇರುತ್ತೆ, ವಿತ್ ಸೋ ಮೆನಿ ಥಿಂಗ್ಸ್. ಬಟ್ ಐ ಹ್ಯಾವ್ ವರ್ಕ್ ವಿತ್, ಐ ಹ್ಯಾವ್ ಹ್ಯಾಡ್ ದಿಸ್ ಥಿಂಗ್ ಟು ವರ್ಕ್ ವಿತ್ ಎವ್ರಿಬಡಿ. ಹೌದು. ಒಂದು ಸ್ಟಾರ್ ನಟನಿಗೆ ನಾವು ಡಿಸೈನ್ ಮಾಡಬೇಕು ಅಂತಂದ್ರೆ ಸಾಕಷ್ಟು ಅಭಿಮಾನಿಗಳ ಅಭಿರುಚಿಗಳನ್ನ ನಾವು ಹರಿತಿರ್ಬೇಕಾಗುತ್ತೆ. ಬಿಕಾಸ್ ಯಾಕಂತಂದ್ರೆ ಅಭಿಮಾನಿಗಳು, ನಾವು ಈ ಡ್ರೆಸ್ ಕೊಟ್ರೆ ಅಭಿಮಾನಿಗಳ ರಿಯಾಕ್ಷನ್ಸ್ ಯಾವ ರೀತಿ ಇರುತ್ತೋ, ಸೊ ಅವರ ಪಾಸಿಟಿವ್ ಇರುತ್ತೋ ನೆಗೆಟಿವ್ ಇರುತ್ತೋ ಎಲ್ಲದನ್ನ ತಗೊಂಡ್ಬಿಡ್ತೀವಿ. ಸೊ ಅದಕ್ಕೆ ತಕ್ಕಂಗೆ ಮುಂಚೆ ನೀವು ಯಾವ ರೀತಿ ಪ್ರಿಕಾಷನ್ಸ್ ಅನ್ನ ತಗೊಂಡಿರ್ತೀರ, ಪ್ರಿಪರೇಷನ್ಸ್ ಅನ್ನ ತಗೊಂತ ಅದ್ ಹೆಂಗ್ ಡಿಸೈನ್ ಮಾಡ್ತೀರಾ ಅಂತ? ಎರಡು ಥರ ಬರುತ್ತೆ. ಒಂದು, ಅಭಿಮಾನಿಗಳು ಅದನ್ನ ಹೆಂಗೆ ನೋಡ್ತಾರೆ ತಗೊಳ್ತಾರೆ ಅನ್ನೋದು. ಎರಡು, ಅವ್ರದ್ದು ಇಮೇಜ್ ಏನಿದೆ ಅದನ್ನ ಕೂಡ. ಆ್ಯಂಡ್ ಕಂಫರ್ಟ್ ಲೆವೆಲ್ಲು. ಈಗ ಅವಾರ್ಡ್ ಶೋಗಳಿಗೆ ನೀವು ಒಂಥರದ ಬಟ್ಟೆ ಹಾಕಲೇಬೇಕು, ಇಲ್ಲಾಂದರೆ ತುಂಬ ಡಲ್ ಆಗಿಬಿಡುತ್ತೆ. ಅಲ್ಲಿ ಬೇರೆಯವರೆಲ್ಲ ಅಷ್ಟು ಗ್ರ್ಯಾಂಡಾಗಿ ರೆಡಿಯಾಗಿ ಬಂದಾಗ ಗೌನ್ಸ್ ಹಾಕಿರ್ತಾರೆ, ಏನೋ ಹಾಕ್ಕೊಂಡಿರ್ತಾರೆ. ಸೊ ಅಲ್ಲಿ ಆ ಶೋಗೆ ತಕ್ಕನಂತೆ ಕೂಡ ಹಾಕ್ಬೇಕಾಗತ್ತೆ ನಾವು. ಅಲ್ಲಿ ನೀವು ಹಾಕೋ ಯಾವುದೋ ಒಂದು ಬಟ್ಟೆ ಕೆಲವು ಅಭಿಮಾನಿಗಳಿಗೆ ಇಷ್ಟ ಆಗದೇನೆ ಇರ್ಬೋದು. ಎಸ್ಪೆಷಲಿ ಹೀರೋಯಿನ್ಸ್ ಅಂತ ಬಂದಾಗ ಇದೊಂದು ಸ್ವಲ್ಪ ಇದಾಗುತ್ತೆ, ರಿವೀಲಿಂಗ್ ಹಾಕ್ತೀರಾ ಅಥವಾ ಇನ್ನೇನೋ ಇದು ಮಾಡ್ತೀರಾ ಅಂತ. ಬಟ್ ಅಲ್ಲಿ ನಾವು ಪ್ರೆಸೆಂಟಬಲ್ ಆಗಿರ್ಬೇಕು, ಆ ಸಿಚುವೇಶನ್ಗೆ ತಕ್ಕನಂಗೆ ಕೂಡ ಇರಬೇಕಲ್ಲ. ಸೊ ಯು ಕಾಂಟ್ ಗೋ ಲೈಕ್ ಒನ್ ದಿಸ್ ಥಿಂಗ್ ದಟ್ ಮಾಡ್ತಾರೆ ಕೆಲವರು, ವಿಲ್ ಸ್ಟಿಲ್ ವೇರ್ ಲೈಕ್ ಬಟ್ ಹೀರೋಯಿನ್ಗೂ ನಂದೊಂದು ಈ ಥರದೊಂದು ಇಮೇಜ್ ಬಿಲ್ಡ್ ಮಾಡಬೇಕು ಅಂತಿರುತ್ತೆ. ಸೊ ಇದೆಲ್ಲದನ್ನೂ ಕನ್ಸಿಡರ್ ಮಾಡಿಕೊಂಡು ನಾವು ಸ್ಟೈಲ್ ಮಾಡ್ತೀವಿ. ಟು ಈಚ್ ಇವೆಂಟ್ ಇಟ್ ಇಸ್ ಡಿಫ್ರೆಂಟ್. ಈಗ ಅಲ್ಲಿ ಹಾಕೋದು ನಾವು ಯಾವುದೋ ಒಂದು ಮುಹೂರ್ತದ ದಿನ ಹಾಕೋ ಬಟ್ಟೆ ನಾವು ಅವಾರ್ಡ್ ಫಂಕ್ಷನಿಗೆ ಏನು ಹಾಕ್ತಾರೆ ಆ ಥರ ಹಾಕ್ಲಿಕ್ಕಾಗಲ್ಲ. ಇಲ್ಲಿ ಮುಹೂರ್ತ ಏನಿರುತ್ತೆ, ಎಲ್ಲಿ ನಡೀತಾ ಇರುತ್ತೆ, ಅದ್ರ ತಕ್ಕನಂಗೆ ಹಾಕ್ಬೇಕಾಗತ್ತೆ. ಸೊ ಸಿಚುವೇಶನ್ ಏನಿದೆ ಅಥವಾ ಇವೆಂಟ್ ಏನಿದೆ, ಇವ್ರ ಇಮೇಜ್ ಏನಿದೆ ಆ ಟೈಮಲ್ಲಿ, ಪ್ಲಸ್ ಅವ್ರ ಲೈಕ್ಸು ಎಲ್ಲ ನೋಡಿಕೊಂಡು ನಾವು ಮಾಡ್ತೀವಿ. ಸೊ ತುಂಬ ಡಿಸ್ಕಷನ್ಸ್ ಆಗುತ್ತೆ ಬಿಫೋರ್ ಎನಿ ಡಿಸಿಷನ್ ಮಾಡೋಕ್ಕಿಂತ ಮುಂಚೆ. ತುಂಬ ಡಿಸ್ಕಷನ್ಸ್, ತುಂಬ ಬ್ಯಾಕ್ ಆ್ಯಂಡ್ ಫೋರ್ತ್, ರೆಫರೆನ್ಸಸ್ ಇರ್ಬೋದು, ಸ್ಕೆಚಸ್ ಇರ್ಬೋದು, ಅದೆಲ್ಲ ಡಿಸ್ಕಷನ್ ಆಗಿ ಇಟ್ ಹ್ಯಾಪನ್ಸ್. ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಬಿಕಾಸ್ ಯಾಕಂದ್ರೆ ಡಾಲಿ ಅಭಿಮಾನಿಗಳೆಲ್ಲ ಅವರ ಔಟ್ಫಿಟ್ ನ ಒಂದು ಎಂಜಾಯ್ ಮಾಡೋದಕ್ಕೆ ಕಾಯ್ತಾ ಇದಾರೆ. ಸೊ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಐ ಹೋಪ್ ದೇ ಲೈಕ್ ಇಟ್ ಅಷ್ಟೇ. ವಿ ಹ್ಯಾವ್ ಟ್ರೈ ಟು ಡೂ ಸಮಥಿಂಗ್, ನೋಡಿರೋಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ದಟ್ಸ್ ಆಲ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ. ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದಿಷ್ಟು ಡಾಲಿ ಧನಂಜಯ್ ಅವರ ಒಂದು ಮದುವೆಯ ಜವಾಬ್ದಾರಿಯನ್ನ, ಅಂದ್ರೆ ಅವರ ಒಂದು ಔಟ್ಫಿಟ್ ಜವಾಬ್ದಾರಿನ ತೆಗೆದುಕೊಂಡಿರುವಂತಹ ಶಚಿನಾ ಹೆಗ್ಗಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.